ವೀಕ್ಷಕರೇ, ಬೇಸಿಕ್ ಪೇಂಟ್ಸ್, POP, ವೈಟ್ ಸಿಮೆಂಟ್, ಕಮೋಡ್ಸ್, ವಾಟರ್ ಟ್ಯಾಂಕ್ಸ್, ಲಾಕರ್ಸ್, PVC ಹೀಗೆ ಇನ್ನೂ ತುಂಬಾ ಹಾರ್ಡ್ವೇರ್ ಐಟಮ್ಸ್ಗಳನ್ನ ಇಟ್ಕೊಂಡು ರನ್ ಮಾಡುವ ಬಿಸ್ನೆಸ್ ಹಾರ್ಡ್ವೇರ್ ಶಾಪ್ ಬಿಸ್ನೆಸ್ ಆಗಿದೆ. ಹೈ ಪ್ರಾಫಿಟ್ ಮಾರ್ಜಿನ್ ಈ ಬಿಸ್ನೆಸ್ನಲ್ಲಿ ಇರೋದ್ರಿಂದಾನೇ ಹಾರ್ಡ್ವೇರ್ ಶಾಪ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಹಾರ್ಡ್ವೇರ್ ಶಾಪ್ ಬಿಸ್ನೆಸ್ಗಾಗಿ ನೀವು ಲೊಕೇಶನ್ನ ನೋಡ್ಕೋಬೇಕು, ಏರಿಯಾ ಸರ್ವೆ, ಹಾಗೆ ಶಾಪ್ ರೆಂಟ್, ಪ್ರೈಸಿಂಗ್ ಇವೆಲ್ಲವನ್ನ ಮೊದಲು ಪ್ಲಾನ್ ಮಾಡ್ಕೊಳ್ಬೇಕಾಗುತ್ತೆ. ಹಾರ್ಡ್ವೇರ್ ಶಾಪ್ ಬಿಸ್ನೆಸ್ನಲ್ಲಿ ಇಕ್ವಿಪ್ಮೆಂಟ್ಸ್ ಮತ್ತು ಮೆಟೀರಿಯಲ್ಸ್ ಬಗ್ಗೆ ನೋಡೋದಾದ್ರೆ ಶಾಪ್, ಎಲೆಕ್ಟ್ರಿಸಿಟಿ, ಇಂಟೀರಿಯರ್ಸ್ ಹಾಗೆ ಸ್ಟಾಕ್ಸ್. ಶಾಪ್ ರೆಂಟ್ ನಿಮ್ಮ ಲೊಕೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಇಂಟೀರಿಯರ್ಸ್ನೆಲ್ಲ ರೆಡಿ ಮಾಡಿಕೊಂಡು ಸ್ಟಾಕ್ಸ್ನ ಹಾಕ್ಸೋದಕ್ಕೆ ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಕಂಪ್ನಿಗಳನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಹಾರ್ಡ್ವೇರ್ ಶಾಪ್ನಲ್ಲಿ ಬೇಸಿಕ್ ಪೇಂಟ್ಸ್, POP, ವೈಟ್ ಸಿಮೆಂಟ್, ರೆಡ್ ಆಕ್ಸೈಡ್, ಥಿನ್ನರ್, ಟರ್ಪಂಟೈನ್, ಬ್ರಷಸ್, ಸ್ಯಾಂಡ್ ಪೇಪರ್, ವಾಟರ್ ಪ್ರೂಫಿಂಗ್ ಪ್ರಾಡಕ್ಟ್ಸ್, ಪೈಪ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್, ಕಿಚನ್ ಫಿಟ್ಟಿಂಗ್ಸ್, PVC, CPVC, ಗಮ್, ಕಮೋಡ್ಸ್, ಬೇಸಿನ್ಸ್, ನಟ್ಸ್ ಅಂಡ್ ಬೋಲ್ಟ್ಸ್, ಪಂಪ್, ಶೀಟ್ಸ್, ಲಾಕರ್ಸ್, ವಾಟರ್ ಟ್ಯಾಂಕ್ಸ್ ಈ ಎಲ್ಲ ರೀತಿಯ ಸ್ಟಾಕ್ಸ್ಗಳನ್ನ ಇಡಬೇಕಾಗುತ್ತೆ. ಒಂದೇ ಶಾಪ್ನಲ್ಲಿ ಎಲ್ಲ ಸಿಕ್ಕಿದ್ರೆ ಕಸ್ಟಮರ್ಗೆ ಮತ್ತೆ ಬೇರೆ ಶಾಪ್ಗೆ ಹೋಗೋ ರೀತಿ ಇರೋದಿಲ್ಲ, ಮತ್ತೆ ನಿಮಗೆ ರೆಗ್ಯುಲರ್ ಬರಬೇಕು. ಹಾಗಾಗಿ ಈ ಎಲ್ಲ ಸ್ಟಾಕ್ಸ್ಗಳನ್ನ ಕಂಪನಿಗಳ ಕಡೆಯಿಂದ ಹಾಕ್ಸ್ಕೊಳ್ಬೇಕಾಗುತ್ತೆ. ಸ್ಟಾಕ್ಸ್ ಮೇಲೆ ಡಿಸ್ಕೌಂಟ್ಗಳು, EMI ಎಲ್ಲ ಆಪ್ಷನ್ ಇರುತ್ತೆ. ನೀವು ಹೇಗೆ ಮಾತಾಡಿ ಕನ್ವಿನ್ಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಇವೆಲ್ಲ ಡಿಪೆಂಡ್ ಆಗಿರುತ್ತೆ. ಆಮೇಲೆ ಇನ್ವೆಸ್ಟ್ಮೆಂಟ್ ನೋಡೋದಾದ್ರೆ ಲೈಸೆನ್ಸ್ ಹಾಗೆ GST ರಿಜಿಸ್ಟ್ರೇಷನ್ಗೆ ಅಂತ 8,000 ಬೇಕಾಗುತ್ತೆ. ಶಾಪ್ ಇಂಟೀರಿಯರ್ಸ್ಗೆ ಜಾಸ್ತಿ ಬೇಕು, ಒಂದು 50,000 ರಿಂದ 60,000 ಬೇಕಾಗ್ಬೋದು. ಶಾಪ್ ರೆಂಟ್ ಅಂತೂ ನಿಮ್ಮ ಲೊಕೇಶನ್ ಮೇಲೆ ಡಿಪೆಂಡ್. ಇನ್ನು ಸ್ಟಾಕ್ಸ್ ಹಾಕ್ಸೋದಕ್ಕೆ 4 ರಿಂದ 5 ಲಕ್ಷನೇ ಆಗುತ್ತೆ. ಓವರಾಲ್ ಒಂದು 7 ಲಕ್ಷ ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗಾಗಿ ಅಫ್ಕೋರ್ಸ್ ಲೋನ್ ತೊಗೊಳ್ಬೋದು. ಈ ಥರದ ಶಾಪ್ಗೆಲ್ಲ ಡೈರೆಕ್ಟ್ ಲೋನ್ ಸಿಗುತ್ತೆ. ಲೈಸೆನ್ಸ್, GST ಜೊತೆಗೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಕೊಂಡು ಹೋದರೆ ಈಸಿಯಾಗಿ ಲೋನ್ ಆಗುತ್ತೆ. ಕೊನೆಯದಾಗಿ ನಿಮ್ಮೆಲ್ಲರ ಫೇವರೇಟ್ ಟಾಪಿಕ್ ಬಿಸ್ನೆಸ್ ಪ್ರಾಫಿಟ್ ಬಗ್ಗೆ ನೋಡೋದಾದರೆ ಹಾರ್ಡ್ವೇರ್ ಶಾಪ್ನಲ್ಲಿ ಇನ್ವೆಸ್ಟ್ಮೆಂಟ್ ಹೇಗೆ ಜಾಸ್ತಿನೋ ಹಾಗೆ ಪ್ರಾಫಿಟ್ ಕೂಡ ಜಾಸ್ತಿನೇ ಆಗುತ್ತೆ. ಪೇಂಟ್ಸ್ ಐಟಮ್ಗಳಲ್ಲಿ ಮಿನಿಮಮ್ 20% ಪ್ರಾಫಿಟ್ ಮಾರ್ಜಿನ್ ಇದೆ. ಪ್ಲಂಬಿಂಗ್ ಐಟಮ್ಗಳಲ್ಲಿ 30% ಇರುತ್ತೆ. ಆಮೇಲೆ ಟೂಲ್ಸ್ ಮತ್ತು ಬೇರೆ ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಇರುತ್ತಲ್ಲ, ಅದರಲ್ಲೇ ಪ್ರಾಫಿಟ್ ಜಾಸ್ತಿ, ಅಪ್ ಟು 50% ವರೆಗೆ ಪ್ರಾಫಿಟ್ ಮಾರ್ಜಿನ್ ಇದೆ. ದೊಡ್ಡ ಬ್ರ್ಯಾಂಡ್ಗಳ ಪೇಂಟ್ಸ್ ಎಲ್ಲ ಇರುತ್ತಲ್ಲ, ಅವ್ರದ್ದೆಲ್ಲ ಸ್ಟಾಕ್ಸ್ನ ಸ್ಟಾರ್ಟಿಂಗ್ನಲ್ಲೇ ಹಾಕಿಸ್ಬೇಡಿ. ಯಾಕಂದರೆ ಅವ್ರಿಗೆಲ್ಲ ಬ್ರ್ಯಾಂಡಿಂಗ್ ಫೀಸ್ ಎಲ್ಲ ಕೊಡಬೇಕಾಗುತ್ತೆ. 7 ರಿಂದ 8 ಲಕ್ಷನೇ ಕೇಳ್ತಾರೆ. ಹಾಗಾಗಿ ಬಿಸ್ನೆಸ್ ಒಂದು ರೇಂಜ್ಗೆ ನಿಂತ ಮೇಲೆ ಅದನ್ನೆಲ್ಲ ಟ್ರೈ ಮಾಡ್ಬೋದು. ಆಫ್ಲೈನಲ್ಲಿ ಸ್ಟಾಕ್ಸ್ ಹಾಕ್ಸ್ತೀರಿ ಅಂತ ಆದರೆ ಹತ್ತಿರದಲ್ಲಿರೋ ಕಂಪನಿಗಳಿಗೆ ವಿಸಿಟ್ ಮಾಡಿ, ಅಥವಾ ಆನ್ಲೈನಲ್ಲಿ ಇಂಡಿಯಾ ಮಾರ್ಟ್ ವೆಬ್ಸೈಟ್ನಲ್ಲಿ ಎಲ್ಲ ಸ್ಟಾಕ್ಸ್ ಸಿಗುತ್ತೆ. ಚೆಕ್ ಮಾಡಿ ನೋಡಿ ಒಂದ್ಸಲ. ಹಾರ್ಡ್ವೇರ್ ಶಾಪ್ನ ಬೇಸಿಕ್ಸ್ ಎಲ್ಲ ಕವರ್ ಆಗಿದೆ. ಧನ್ಯವಾದಗಳು.